ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ JIGLನ RTI ಆ್ಯಕ್ಟ್ 2005 ಅನ್ನೋ ಚಾಪ್ಟರ್ನ ಮಾಡ್ತಿದ್ದೀನಿ. ರೈಟ್ಸ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಅಂತ ಇದು ಫುಲ್ ಫಾರ್ಮು. ಇದು ಇಂಟ್ರಡ್ಯೂಸ್ ಆಗಿದ್ದು 12th October 2005. ಇದ್ದು ಫಸ್ಟ್ ಬೇಸಿಕ್ಸ್ ಹೇಳ್ತೀನಿ. ಇದು ಏನು ಈ ಚಾಪ್ಟರಲ್ಲಿ ಏನೇನಿರುತ್ತೆ ಅಂದರೆ ಏನಂತಂದರೆ ಒಬ್ಬ ಸಿಟಿಸನ್ಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಬಗ್ಗೆ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಏಜೆನ್ಸಿ ಬಗ್ಗೆ ಯಾವುದೇ ಗೌರ್ಮೆಂಟ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋವಂಥ ರೈಟ್ಸ್ ಇರುತ್ತೆ. ಆ ಸಿಟಿಸನ್ನು ಆ ಇನ್ಫಾರ್ಮೇಷನ್ನ ಗೌರ್ಮೆಂಟ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು ಅಂದರೆ ಇದ್ರೊಳಗೆ ಅಪ್ಲೈ ಮಾಡಬೇಕಾಗತ್ತೆ. ಯಾವ ಇನ್ಫಾರ್ಮೇಷನ್ ಕೊಡ್ಬೋದು, ಹೇಗೆ ಅಪ್ಲೈ ಮಾಡೋದು, ಆ ರೀತಿ ಏನೇನು ಫೀಸ್ ಕಟ್ಟಬೇಕಾಗತ್ತೆ ಅದೆಲ್ಲ ಈ ಚಾಪ್ಟರಲ್ಲಿ ಕವರ್ ಆಗುತ್ತೆ. ಓಕೆನಾ? ಫಸ್ಟ್ ನೋಡೋದಾದರೆ ರೈಟ್ಸ್ ಟು ಇನ್ಫಾರ್ಮೇಷನ್ ಆ್ಯಕ್ಟು ಫಸ್ಟ್ ಫಂಡಮೆಂಟಲ್ ರೈಟ್ ಆಗಿತ್ತು. ಫಂಡಮೆಂಟಲ್ ರೈಟ್ ಆಗಿತ್ತು. ಅದು ಆರ್ಟಿಕಲ್ 19 ಸಬ್-ಕ್ಲಾಸ್ 1 ಸಬ್-ಕ್ಲಾಸ್ A ಅಲ್ಲಿ ಫಂಡಮೆಂಟಲ್ ರೈಟ್ ಆಗಿತ್ತು. ಇವಾಗ ಅದು ಇನ್ಕ್ಲೂಡ್ ಆಗಿದೆ ಲೀಗಲ್ ರೈಟ್ ಆಗಿ. ಡ್ಯೂ ಟು RTI ಆ್ಯಕ್ಟ್ 2005 ಇಂದ ಅದು ಲೀಗಲ್ ರೈಟ್ ಆಗಿದೆ. ಇದು ಫಂಡಮೆಂಟಲ್ ರೈಟ್ ಕೂಡ ಲೀಗಲ್ ರೈಟ್ ಕೂಡ. ಓಕೆನಾ? ಇದು ರೈಟ್ ಯಾರು ಕೊಡ್ತಾರೆ ಅಂದರೆ ಸಿಟಿಸನ್ಗೆ ಕೊಡ್ತಾರೆ ಈ ರೈಟ್ನ. ಏನಂತಂದರೆ ಸಿಟಿಸನ್ನು ಅಪ್ಲೈ ಮಾಡಬೇಕಾಗತ್ತೆ ಫಾರ್ ದ ಇನ್ಫಾರ್ಮೇಷನ್ ಅಲಾಂಗ್ ವಿತ್ ಅ ಪ್ರಿಸ್ಕ್ರೈಬ್ ಫೀ PIOಗೆ ಅಥವಾ ಅಸಿಸ್ಟೆಂಟ್ PIOಗೆ. PIO ಅಸಿಸ್ಟೆಂಟ್ PIO ಅಂದರೆ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತ. ಇವ್ರಿಗೆ ಯಾವ ಇನ್ಫಾರ್ಮೇಷನ್ ಯಾವ ಇನ್ಸ್ಟಿಟ್ಯೂಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿರುತ್ತೋ ಅದಕ್ಕೆ ಆ ಇನ್ಸ್ಟಿಟ್ಯೂಟ್ ಬಗ್ಗೆ ಕೇಳೋದಕ್ಕೋಸ್ಕರ ಇವ್ರಿಗೆ ಅಪ್ಲೈ ಮಾಡಬೇಕು. ಇವರು ಸ್ವಲ್ಪ ಮೀಡಿಯೇಟರ್ ಥರ ಕೆಲಸ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, ಇವರು ಪಬ್ಲಿಕ್ ಅಥಾರಿಟಿಗೆ ಫಾರ್ವರ್ಡ್ ಮಾಡ್ತಾರೆ ವಿತಿನ್ 5 days. ಪಬ್ಲಿಕ್ ಅಥಾರಿಟಿ ಅಂದರೆ ಡೆಫಿನೇಷನ್ ಸೆಕ್ಷನ್ 2 ಸಬ್-ಸೆಕ್ಷನ್ H ಪ್ರಕಾರ ಏಜೆನ್ಸಿ ಅಥವಾ ಬಾಡಿ, ಇನ್ಸ್ಟಿಟ್ಯೂಷನ್ ಅಥವಾ ಅಸೋಸಿಯೇಷನ್ ಆಫ್ government which made by or under any constitution, the act of parliament, the act of state legislative, ಒರಿಜಿನಲ್ ನೋಟಿಫಿಕೇಶನ್ ಆಫ್ OG ಇದರ ಅಂಡರಲ್ಲಿ ಅಥವಾ ಬೈ ಯಾವ್ದಾದ್ರು ಒಂದು ಏಜೆನ್ಸಿ ಅಥವಾ ಬಾಡಿ ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಆಗಿದೆ ಅದನ್ನ ಪಬ್ಲಿಕ್ ಅಥಾರಿಟಿ ಅಂತಾರೆ. ಈಗ ಸಿಟಿಸನ್ನು ಆ ಪಬ್ಲಿಕ್ ಅಥಾರಿಟಿ ಬಗ್ಗೆನೇ ಇನ್ಫಾರ್ಮೇಷನ್ನ ಕೇಳುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಾವು CS ಓದ್ತಿದ್ದೀವಲ್ಲ, ICSI, ICAI. ನಾನು ಬೆಂಗಳೂರಿಂದ ನಿಮಗೆಲ್ಲ ಟೀಚ್ ಮಾಡ್ತಿರೋದು. ಬೆಂಗಳೂರಲ್ಲಿ BMTC, BBMP ಅದೆಲ್ಲ ಗೌರ್ಮೆಂಟ್ ಅಂಡರಲ್ಲಿ ಬರೋವಂಥ ಇದು. ಈ ಥರ ಅಥಾರಿಟೀಸ್ ಬಗ್ಗೆ ಎಲ್ಲ ಸಿಟಿಸನ್ಗೆ ಏನಾದ್ರು ಕ್ವಶನ್ ಇದ್ದರೆ ಅವರು ಕೇಳ್ಬೋದು. ಅವ್ರು ಅಪ್ಲೈ ಮಾಡಬೇಕು PIOಗೆ ಅಥವಾ ಅಸಿಸ್ಟೆಂಟ್ PIOಗೆ. ಅಸಿಸ್ಟೆಂಟ್ PIO ಅಥವಾ PIO ಅದನ್ನು 5 days ಒಳಗೆ ಪಬ್ಲಿಕ್ ಅಥಾರಿಟೀಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆನಾ? ಪಬ್ಲಿಕ್ ಅಥಾರಿಟೀಸು ಆ ಇನ್ಫಾರ್ಮೇಷನ್ನ PIOಗೆ 10 days ಒಳಗಡೆ ಕೊಡ್ತಾರೆ. 10 days ಒಳಗೆ ಪಬ್ಲಿಕ್ ಅಥಾರಿಟೀಸ್ ವಿಲ್ ರೆಪ್ರೆಸೆಂಟೇಷನ್ ವಿತಿನ್ 10 days. 10 days ಏನು ಇನ್ಫಾರ್ಮೇಷನ್ ಕೇಳಿದ್ರು ಸಿಟಿಸನ್ನ ಅದನ್ನು ಕೊಡ್ತಾರೆ. ಓಕೆನಾ? ಇವಾಗ PIO ಪ್ರೊವೈಡ್ ದ ಇನ್ಫಾರ್ಮೇಷನ್ ವಿತಿನ್ ಅಂದರೆ ಒಂದು ಸಿಟಿಸನ್ನು ಗೆ ಏನಂತಂದರೆ ಇಷ್ಟಿಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ. ಅದ್ರ ಪ್ರಕಾರ ಇನ್ಫಾರ್ಮೇಷನ್ನ ಕೊಡ್ತಾರೆ. ಏನು ಟೈಮಿಂಗ್ಸು, ಪೀರಿಯಡ್ ಏನೇನು ಅಂತಂದರೆ PIO ಸಿಟಿಸನ್ಗೆ ಇನ್ಫಾರ್ಮೇಷನ್ ಕೊಡೋ ಪೀರಿಯಡ್ ಯಾವ್ದು ಅಂದರೆ 30 days ಒಳಗಡೆ ಇನ್ಫಾರ್ಮೇಷನ್ ಕೊಡ್ತಾರೆ. ಇಫ್ ದ ಅಪ್ಲಿಕೇಶನ್ ಮೇಡ್ ಟು PIOಗೆ ಅಪ್ಲಿಕೇಶನ್ ಮಾಡಿದ್ರೆ 30 days ಒಳಗಡೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಅಸಿಸ್ಟೆಂಟ್ PIOಗೆ ಅಪ್ಲಿಕೇಶನ್ ಮಾಡಿದಾಗ ನಿಮಗೆ 35 days ಬೇಕಾಗುತ್ತೆ. ಯಾಕೆಂದರೆ PIOಗೆ ಯಾವುದೇ ಥರ ಪವರ್ ಇಲ್ಲ. ಅಸಿಸ್ಟೆಂಟ್ PIOಗೆ ಯಾವುದೇ ಥರ ಪವರ್ ಇಲ್ಲ ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡೋಕ್ಕೆ. ಅದರಿಂದ ಅವನು 5 days ತೊಗೊತಾನೆ ಅದು PIOಗೆ ಕಳಿಸೋದಕ್ಕೆ. ಅದಕ್ಕೆ ಎಕ್ಸ್ಟ್ರಾ 5 days ಆಗುತ್ತೆ. ಅದು ಅಸಿಸ್ಟೆಂಟ್ PIOಗೆ ಅಪ್ಲೈ ಮಾಡುತ್ತೆ. ಮತ್ತು ವೆನ್ ಇಟ್ ಈಸ್ ಲೈಫ್ ಟು ಲಿಬರ್ಟಿ ಇನ್ವಾಲ್ಡ್ 48 hours ಇಸ್ ನೀಡೆಡ್. ಏನಂತ ಅಂದರೆ ಏನಾದ್ರು ಲೈಫ್ ಆ್ಯಂಡ್ ಲಿಬರ್ಟಿ ರಿಲೇಟೆಡ್ ಇಶ್ಯೂಸ್ ಬಂದಾಗ ನಿಮಗೆ 48 hours ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಅಂದರೆ ನಾನು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಲೈಫ್ ಆ್ಯಂಡ್ ಲಿಬರ್ಟಿ ಅಂದರೆ ಇವಾಗ ನೀವು ಒಂದು ಕೇಸ್ ನಡೀತಾ ಇರುತ್ತೆ. ಕೇಸ್ ನಡೀತಿರ್ಬೇಕಾದ್ರೆ ಆ ಲಾಯರ್ಗೆ ಏನೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಿಂದ. ಅವ್ರು ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದ್ರೆ 48 hours ಒಳಗೇ ಅವ್ರಿಗೆ ಇನ್ಫಾರ್ಮೇಷನ್ ಸಿಗಬೇಕು. ಯಾಕಂದರೆ ಕೇಸ್ ನಡೀತಿರ್ಬೇಕಾದ್ರೆ ಒಬ್ಬ ನಿರಪರಾಧಿನೋ ಅಪರಾಧಿನೋ ಅಂತ ಪ್ರೂವ್ ಮಾಡೋಕ್ಕಾದ್ರು ಇನ್ಫಾರ್ಮೇಷನ್ಸ್ ಬೇಕಾಗಿರುತ್ತೆ. ಅದು ಲೈಫ್ ಆ್ಯಂಡ್ ಲಿಬರ್ಟಿ ಪ್ರಶ್ನೆ ಆಗಿರುತ್ತೆ. ಆವಾಗ ಬೇಗ ಇನ್ಫಾರ್ಮೇಷನ್ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ 40 days ಒಳಗೆ ಇನ್ಫಾರ್ಮೇಷನ್ ಸಿಗುತ್ತೆ ವೆನ್ ಥರ್ಡ್ ಪಾರ್ಟಿ ಇಂಟ್ರೆಸ್ಟ್ ಈಸ್ ಇನ್ವಾಲ್ಡ್. ದ ಪರ್ಸನ್ ಅದರ್ ದ್ಯಾನ್ ದ ಸಿಟಿಸನ್ ಅಪ್ಲೈ ಫಾರ್ ದ ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ಥರ್ಡ್ ಪಾರ್ಟಿ. ಥರ್ಡ್ ಪಾರ್ಟಿ ಅಂದರೆ ದ ಸಿಟಿಸನ್ ಅಲ್ಲದೆ ಇರೋ ಒಬ್ಬ ಮನುಷ್ಯ ಒಬ್ಬ ಪಾರ್ಟಿ ಇನ್ಫಾರ್ಮೇಷನ್ಗೋಸ್ಕರ ಅಪ್ಲೈ ಮಾಡೋದು. ಅಂದರೆ ಇದೇನು ಫಾರಿನರ್ ಆ ಥರ ಅಲ್ಲ. ಇದು ಇವಾಗ ಏನಂತ ಅಂದರೆ ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನು ಇನ್ನೊಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋವಂಥದ್ದು, ಅಥವಾ ಒಂದು ಪಬ್ಲಿಕ್ ಅಥಾರಿಟಿ ಇನ್ನೊಂದು ಪಬ್ಲಿಕ್ ಅಥಾರಿಟಿ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕಾಗಿರುತ್ತೆ. ಆಗ ಅಪ್ಲೈ ಮಾಡಿದಾಗ 40 days ಒಳಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಂದರೆ ICAI ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ತಿಳ್ಕೊಬೇಕಾದ್ರೆ ಅಪ್ಲೈ ಮಾಡಿದಾಗ ನಿಮಗೆ 40 days ಇನ್ಫಾರ್ಮೇಷನ್ ಸಿಗುತ್ತೆ. ಇದ್ರಾಗ ನೋಟ್ ಕೂಡ ಇದೆ. ನೋಟ್ ನಂಬರ್ 1, ಇಫ್ ದೇರ್ ಇಸ್ ನೋ ರಿಪ್ಲೈ ದ ಅಬೋವ್ ಪೀರಿಯಡ್ ಈಸ್ ಡೀಮ್ಡ್ ರೆಫ್ಯೂಸಲ್. ಈ ಅಬೋವ್ ಪೀರಿಯಡಲ್ಲಿ ನಿಮಗೆ ರಿಪ್ಲೈ ಸಿಕ್ಕಲಿಲ್ಲ ಅಂದರೆ ನಿಮ್ಮದು ಇದು ರಿಜೆಕ್ಟ್ ಆಗಿದೆ ಅಪ್ಲಿಕೇಶನ್ ಅಂತ.
ನೋಟ್ 2 ಬಂದ್ಬಿಟ್ಟು ದ ಅಬೋ ಪೀರಿಯಡ್ ದ ಇನ್ಫಾರ್ಮೇಷನ್ ಶೆಲ್ ಸ್ಟಾರ್ಟ್ ಓನ್ಲಿ ವೆನ್ ದ ಫೀಸ್ ಇಸ್ ಪೇಡ್. ಈ ಅಬೋ ಪೀರಿಯಡ್ ಏನಿದೆಯೋ ಇದು ಸ್ಟಾರ್ಟ್ ಆಗೋದು ಯಾವಾಗ ನೀವು ಫೀಸ್ ಏನು ಒಂದು ಸ್ವಲ್ಪ ಫೀಸ್ ಹೇಳಿರ್ತಾರಲ್ಲ ಅದನ್ನು ನೀವು ಕಟ್ಟಾದ್ಮೇಲೆ ಈ ಅಬೋ ಪೀರಿಯಡ್ ಸ್ಟಾರ್ಟ್ ಆಗೋದು. ಇನ್ನೊಂದು ನೋಟ್ ಇದೆ, ನೋಟ್ ನಂಬರ್ 3, ಟೈಮ್ ಟೇಕನ್ ಫಾರ್ ದ ಇನ್ಫಾರ್ಮೇಷನ್ ದಟ್ ದ ಫೀಸ್ ಅಮೌಂಟ್ ಶೆಲ್ ನಾಟ್ ಬಿ ಇನ್ಕ್ಲೂಡ್ ಇನ್ ದ ಅಬೋ ಪೀರಿಯಡ್. ಏನಂತಂದರೆ ಈ ಅಬೋ ಪೀರಿಯಡಲ್ಲಿ ಅಂದರೆ ನಿಮ್ಗೆ ಇನ್ಫಾರ್ಮೇಷನ್ ಕೇಳಿದ ತಕ್ಷಣ ನಿಮಗೆ ಎಷ್ಟು ದುಡ್ಡು ಆಗುತ್ತೆ ಅಂತ ಡಿಸೈಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊತಾರೆ. ಈ ಇನ್ಫಾರ್ಮೇಷನ್ ಕೊಡೋಕ್ಕೆ ನಿಮ್ಗೆ ಎಷ್ಟು ದುಡ್ಡು ಆಗುತ್ತೆ ಅಂತ ಡಿಸೈಡ್ ಮಾಡೋಕ್ಕೆ ಟೈಮ್ ತೊಗೊತಾರೆ. ಆ ಟೈಮು ಈ ಪೀರಿಯಡಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಓಕೆನಾ? ಆಯಿತಾ? ಇಲ್ಲಿ ತನಕ ಗೊತ್ತಾಯ್ತು ಇಷ್ಟು ಟೈಮಲ್ಲಿ ಇವರು ಕೊಡ್ತಾರೆ ಅಂತ. ಎಲ್ಲ ಇನ್ಫಾರ್ಮೇಷನು ನಾವು ಕೇಳಿದ ಎಲ್ಲ ಸಿಟಿಸನ್ ಕೇಳಿದ ಎಲ್ಲ ಇನ್ಫಾರ್ಮೇಷನು ಪಬ್ಲಿಕ್ ಅಥಾರಿಟಿ ಕೊಟ್ಬಿಡ್ತಾರಾ? ಇಲ್ಲ. ಎಕ್ಸಾಮ್ಟೆಡ್ ಬೈ ಸೆಕ್ಷನ್ 8 ಮತ್ತು ಸೆಕ್ಷನ್ 9. ಸೆಕ್ಷನ್ 8 ಮತ್ತು ಸೆಕ್ಷನ್ 9ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ ಅಂತ ಮೆನ್ಷನ್ ಆಗಿದೆ. ಆ ಸೆಕ್ಷನ್ನ ಬಿಟ್ಟು ಬೇರೆ ಎಲ್ಲ ಇನ್ಫಾರ್ಮೇಷನು ಸಿಟಿಸನ್ಗೆ ಸಿಗುತ್ತೆ. ಓಕೆನಾ? ಮತ್ತು ಇನ್ನೊಂದು ಶೆಡ್ಯೂಲ್ 2. ಶೆಡ್ಯೂಲ್ 2 ಅಂದರೆ ಶೆಡ್ಯೂಲ್ 2 ಅಲ್ಲಿರೋ ಇನ್ಫಾರ್ಮೇಷನು ಸಿಕ್ಕಲ್ಲ. ಯಾವುದ್ಯಾವುದು ಅಂದರೆ S&I ಏಜೆನ್ಸಿ ಅಂದರೆ ಸೆಕ್ಯೂರಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಏಜೆನ್ಸಿ ಇರುತ್ತಲ್ಲ, ರಾ ಆ ಥರ ಏಜೆನ್ಸಿಗಳು, ಆ ಏಜೆನ್ಸಿ ಈ ಆ್ಯಕ್ಟ್ದು ಸ್ಕೋಪ್ ಅಂಡರಲ್ಲಿ ಬರಲ್ಲ. ಇದು ಅದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಈ ಆ್ಯಕ್ಟು. ಓಕೆನಾ? ಬಟ್ ಈ ಆ್ಯಕ್ಟಲ್ಲಿ ಇದಕ್ಕೂ ರಾ ಅದಕ್ಕೆಲ್ಲ ನೀವು ಪ್ರಶ್ನೆ ಕೇಳ್ಬೋದು. ವೆನ್ ದೆರ್ ಇಸ್ ಅನ್ ಅಪ್ಲಿಕೇಶನ್ ರಿಲೇಟೆಡ್ ಟು ಕರಪ್ಷನ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಮತ್ತು ಕರಪ್ಷನ್ದು ಇನ್ಫಾರ್ಮೇಷನ್ ನಿಮ್ಗೆ ಏನಾದ್ರು ಬೇಕಿತ್ತು ಅಂದಾಗ ಇವ್ರೂ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ರಾ ಆ ಥರ ಏಜೆನ್ಸಿಗಳಲ್ಲೂ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಓಕೆನಾ? ಬರೀ ಇದೆರಡೇ, ಕರಪ್ಷನ್ ಮತ್ತು ಹ್ಯೂಮನ್ ರೈಟ್ಸ್ಗೆ ರಿಲೇಟೆಡ್ ಮಾತ್ರ ಅವರು ಆನ್ಸರ್ ಮಾಡಬೇಕಾಗತ್ತೆ. ಓಕೆನಾ? ಇವಾಗೆಲ್ಲ ಆಯಿತು. ನಿಮಗೆ ಸಿಟಿ ಅಪ್ಲೈ ಮಾಡಿದ್ವಿ ಪಿ ಐ ಒಗೆ, ಪಬ್ಲಿಕ್ ಅಥಾರಿಟಿ ಇನ್ಫಾರ್ಮೇಷನ್ ಕೊಟ್ಟರು, ಪಿ ಐ ಒನು ನಿಮ್ಗೆ ವಾಪಸ್ ಇನ್ಫಾರ್ಮೇಷನ್ ಕೊಟ್ಟರು ಅಂತಲೇ ಅನ್ಕೊಳ್ಳಿ. ಬಟ್ ನಿಮಗೆ ಆ ಇನ್ಫಾರ್ಮೇಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆ ಇನ್ಫಾರ್ಮೇಷನ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಪಿ ಐ ಒ ಡಿಸಿಷನ್. ಈ ಪಿ ಐ ಒ ಡಿಸಿಷನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನೀವು ಅಪೀಲ್ ಮಾಡ್ಬೋದು. ಫಸ್ಟ್ ಅಪೀಲ್ ಬಂದ್ಬಿಟ್ಟು ಟು ಸೀನಿಯರ್ ರ್ಯಾಂಕ್ ಆಫೀಸರ್ ಆಫ್ ಪಿ ಐ ಒದು ಸೀನಿಯರ್ ರ್ಯಾಂಕ್ ಆಫೀಸರ್ ಇರ್ತಾರಲ್ಲ ಅವ್ರಿಗೆ ನೀವು ಅಪ್ಲೈ ಮಾಡ್ಬೋದು. ಅದು ವಿತಿನ್ 30 ಡೇಸ್. ಈ ಡಿಸಿಷನ್ ಬಂದಿರುತ್ತಲ್ಲ ಪಿ ಐ ಒ ಡಿಸಿಷನು, ಅದು ಆಗಿ 30 ಡೇಸ್ ಒಳಗಡೆ ಇದಕ್ಕೆ ಅಪ್ಲೈ ಮಾಡಬೇಕು. ಇವರು 30 ಡೇಸ್ ತೊಗೊತಾರೆ ನಿಮಗೆ ರಿಪ್ಲೈ ಮಾಡೋಕ್ಕೆ. ಇನ್ ಸೆಕ್ಷನ್ 19 ಪ್ರಕಾರ ಎಕ್ಸ್ಟ್ರಾ 15 ಡೇಸು ತೊಗೊಬೋದು. ಆ 30 ಡೇಸಲ್ಲಿ ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಅಂದರೆ, ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ ಅಂದರೆ ಎಕ್ಸ್ಟ್ರಾ 15 ಡೇಸು ತೊಗೋತಾರೆ. ಟೋಟಲಾಗಿ ಇವರು 45 ಡೇಸ್ ತೊಗೋಬೋದು. ಬೇಗ ಆದರೆ ಬೇಗನೆ ಕೊಟ್ಬಿಡ್ತಾರೆ, ಇಲ್ಲಾಂದರೆ 45 ಡೇಸ್ ತೊಗೊತಾರೆ. ಓಕೆನಾ? ಇವ್ರು ಕೊಟ್ಟಿದ್ದ ಇನ್ಫಾರ್ಮೇಷನ್ ಅಂದರೆ ಇವ್ರು ಕೊಟ್ಟಿದ್ದ ರಿಪ್ಲೈ, ಇವ್ರು ಕೊಟ್ಟಿದ್ದ ಇನ್ಫಾರ್ಮೇಷನ್ ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂದರೆ ನೀವು ಸೆಕೆಂಡ್ ಅಪೀಲ್ಗೆ ಹೋಗ್ಬೋದು. ಸೆಕೆಂಡ್ ಅಪೀಲ್ ಬಂದ್ಬಿಟ್ಟು ಟು CIC ಆರ್ SIC. CIC ಅಂದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್, SIC ಅಂದರೆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್. ಇವ್ರುಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಇವರು ವಿತಿನ್ 90 ಡೇಸ್ ಒಳಗೆ ನೀವು ಅಪ್ಲೈ ಮಾಡಬೇಕು. ವಿತಿನ್ 90 ಡೇಸ್ ಎಲ್ಲಿಂದ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ, ಇಲ್ಲಿ ಡಿಸಿಷನ್ ಬಂದಿರುತ್ತಲ್ಲ ಫಸ್ಟ್ ಅಪೀಲ್ಗೆ ಹೋಗ್ತಿರಲ್ಲ ಅಲ್ಲಿಂದನೇ 30 ಡೇಸು ಇನ್ಕ್ಲೂಡ್ ಆಗುತ್ತೆ. ವಿತಿನ್ 90 ಡೇಸ್ ಒಳಗೆ ನೀವು ಅಪ್ಲೈ ಮಾಡಬೇಕು. ವಿತಿನ್ 90 ಡೇಸಲ್ಲಿ ಅವರು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಇದು ಪೂರ್ತಿಯಾಗಿ ಕಂಪ್ಲೀಟಾಗಿ ಚಾಪ್ಟರು ಮುಗಿಯುತ್ತೆ. ಅಂದರೆ ಚಾಪ್ಟರ್ದು ಬೇಸಿಕ್ಸ್ ಎಲ್ಲ ನೀಟಾಗಿ ಹೇಳಿದ್ದೀನಿ. ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ರೀತಿಯೇ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಫಸ್ಟ್ನೇದು ಬಂದ್ಬಿಟ್ಟು ಸೆಕ್ಷನ್ 20 ಪ್ರಕಾರ ಪೆನಲ್ಟಿ ಅಮೌಂಟ್ ಫಾರ್ PIO ಇಫ್ ದೇ ಡೀಡ್ ಎನಿ ನೆಗ್ಲಿಜೆನ್ಸಿ ಆರ್ ಮಿಸ್ಟೇಕ್. ಯಾವುದೇ ಥರ ನೆಗ್ಲಿಜೆನ್ಸಿ ಅಥವಾ ಮಿಸ್ಟೇಕು PIO ಮಾಡಿದ್ರೆ ಅವ್ರಿಗೆ ಪೆನಾಲ್ಟಿ ಅಮೌಂಟ್ ಇರುತ್ತೆ. ಮಿನಿಮಮ್ 250ಇಂದ ಮ್ಯಾಕ್ಸಿಮಮ್ 25,000 ತನಕ ಪರ್ ಡೇ ಅವ್ರಿಗೆ ಪೆನಾಲ್ಟಿ ಅಮೌಂಟ್ ಇರುತ್ತೆ. ಓಕೆನಾ? ಅದನ್ನು ಸೆಕ್ಷನ್ 20ಅಲ್ಲಿ ಇನ್ಫಾರ್ಮ್ ಮಾಡಿದ್ದಾರೆ. ನಾವು ಇವಾಗ ಫಸ್ಟ್ ಕ್ವಶನ್ ನೋಡೋಣ. ವೈ PIO ಇಸ್ ಸಬ್ಜೆಕ್ಟ್ ಟು ಪೆನಾಲ್ಟಿ. PIOಗೆ ಏನಕ್ಕೆ ಪೆನಾಲ್ಟಿ ಹಾಕ್ತಾರೆ, ಯಾವ ಟೈಮಲ್ಲಿ ಪೆನಾಲ್ಟಿ ಹಾಕೋ ರೈಟ್ಸ್ ಇದೆ ಅಂತ ನೋಡೋಣ. ಫಸ್ಟ್ನೇದು ಬಂದ್ಬಿಟ್ಟು ನಾಟ್ ಅಕ್ಸೆಪ್ಟಿಂಗ್ ದ ಅಪ್ಲಿಕೇಶನ್ ನೀವು ಏನು ಕಳಿಸಿರ್ತೀರೋ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇರಲ್ಲ ಅವರು. ಡಿಲೇ ಆಫ್ ದ ಇನ್ಫಾರ್ಮೇಷನ್ ರಿಲೀಸ್ಡ್ ವಿತೌಟ್ ಎನ್ ರೀಸನಬಲ್ ಕಾಸ್ಟ್. ನೀವು ಕೊಡಬೇಕಾಗಿರೋ ಇನ್ಫಾರ್ಮೇಷನ್ ಅವರು ಡಿಲೇ ಮಾಡ್ತಿರ್ತಾರೆ ವಿತೌಟ್ ರೀಸನಬಲ್ ಕಾಸ್ಟ್. ಕರೆಕ್ಟಾಗಿರೋ ಕಾಸ್ಟ್ ಇಲ್ಲದೇ ಡಿಲೇ ಮಾಡ್ತಿರೋದು. ಮಾಲಿಫೈಡ್ಲಿ ಡಿಲೇ ಇನ್ ಇನ್ಫಾರ್ಮೇಷನ್ ಅಂದರೆ ಅವರು ಡಿಸಾರ್ನೆಸ್ಟ್ ಆಗಿ ಬೇಕಂತಲೇ ನಿಮ್ಮ ಇನ್ಫಾರ್ಮೇಷನ್ನ ಡಿಲೇ ಮಾಡಿದ್ರೆ ಅವ್ರಿಗೆ ಪೆನಾಲ್ಟಿ ಸಿಗುತ್ತೆ. ನೋಯಿಂಗ್ಲಿ ಗಿವಿಂಗ್ ಇನ್ಕಂಪ್ಲೀಟ್ ಆರ್ ಇನ್ಕರೆಕ್ಟ್ ಆರ್ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್. ಈಗ ಗೊತ್ತಿದ್ದೇನೆ ಇನ್ಕಂಪ್ಲೀಟು ಅಥವಾ ಇನ್ಕರೆಕ್ಟು ಅಥವಾ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ನ ಕೊಟ್ಟರೆ ಅವ್ರಿಗೂ ಪೆನಾಲ್ಟಿ ಸಿಗುತ್ತೆ. ಡೆಸ್ಟ್ರಾಯಿಂಗ್ ದ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ರಿಕ್ವೆಸ್ಟೆಡ್. ನೀವೇನು ಇನ್ಫಾರ್ಮೇಷನ್ ಕೇಳಿರ್ತೀರೋ ಆ ಇನ್ಫಾರ್ಮೇಷನ್ನ ಡೆಸ್ಟ್ರಾಯ್ ಮಾಡಿದ್ರೆ ಅವ್ರಿಗೆ ಪೆನಾಲ್ಟಿ ಬೀಳುತ್ತೆ. ಮತ್ತು ಅಬ್ಸ್ಟ್ರಕ್ಷನ್ ಫರ್ನಿಷಿಂಗ್ ಆಫ್ ಇನ್ಫಾರ್ಮೇಷನ್ ಇನ್ ಎನಿ ಮ್ಯಾನರ್.
ಈ ಈ ಈ 6 ರೀಸನ್ಸಿಂದ ಪೆನಾಲ್ಟಿ ಸಿಗುತ್ತೆ ಪಿ ಐ ಒಗೆ. ಇಲ್ಲಿಗೆ ಫಸ್ಟ್ ಕ್ವಶನ್ ಮುಗಿಯುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ಡ್ಯೂಟೀಸ್ ಆಫ್ ಪಿ ಐ ಒ. ಏನೇನು ಡ್ಯೂಟೀಸು ಪಿ ಐ ಒಗೆ ಇರುತ್ತೆ ಅಂತ ಇದ್ರೊಳಗೆ ನೋಡೋಣ. ದ ರಿಕ್ವೆಸ್ಟೆಡ್ ಇನ್ಫಾರ್ಮೇಷನ್ ಇಸ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದ ಫಂಕ್ಷನ್ ಆಫ್ ಅದರ್ ಪಬ್ಲಿಕ್ ಅಥಾರಿಟಿ. ದ ಪಿ ಐ ಒ ಶಾಲ್ ಟ್ರಾನ್ಸ್ಫರ್ ವಿತಿನ್ 5 days ಟು ದ ರಿಕ್ವೆಸ್ಟೆಡ್ ಟು ಅದರ್ ಪಬ್ಲಿಕ್ ಅಥಾರಿಟಿ. ಇನ್ಫಾರ್ಮ್ ದ ಅಪ್ಲಿಕೆಂಟ್ ಇಮಿಡಿಯೇಟ್ಲಿ. ಇವಾಗ ಏನಂತ ಇದು ಪಾಯಿಂಟ್ ಮೀನಿಂಗ್ ಅಂದರೆ, ಇವಾಗ ನೀವು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ಗೆ ನೀವು ಅಪ್ಲಿಕೇಶನ್ನ ಹಾಕಿರ್ತೀರ. ಬಟ್ ಅವ್ರು ಕಾರ್ಪೊರೇಟ್ ಅಫೇರ್ಸ್ ಅವ್ರು ಚೆಕ್ ಮಾಡಿದಾಗ ಅವ್ರ ಹತ್ರ ಇರೋ ಇನ್ಫಾರ್ಮೇಷನ್ ಇರಲಿಲ್ಲ. ಆ ಇನ್ಫಾರ್ಮೇಷನ್ ಅದು ಅವ್ರಿಗೆ ಗೊತ್ತಾಗುತ್ತೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್ಗೆ ರಿಲೇಟೆಡ್ ಇನ್ಫಾರ್ಮೇಷನ್ ಇದು ಅಂತ. ಅವಾಗ ಏನು ಮಾಡ್ತಾರೆ, ಪಿ ಐ ಒ ವಿತಿನ್ 5 days ಒಳಗಡೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಿಂದ ಮಿನಿಸ್ಟ್ರಿ ಆಫ್ ಫಿನಾನ್ಸ್ಗೆ ಅದನ್ನು ಅಂದರೆ ಟ್ರಾನ್ಸ್ಫರ್ ಮಾಡ್ತಾರೆ ವಿತಿನ್ 5 days ಒಳಗೆ. ಆಮೇಲೆ ಅಪ್ಲಿಕೆಂಟ್ಗೆ ಆಗಲೇ ಇನ್ಫಾರ್ಮ್ ಮಾಡ್ತಾರೆ, ನೀವು ಕೊಟ್ಟಿರೋ ಇನ್ಫಾರ್ಮೇಷನ್, ನೀವು ಕೇಳ್ತಿರೋ ಇನ್ಫಾರ್ಮೇಷನು ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಬಗ್ಗೆ ನಾವು ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಆಗಲೇ ಇನ್ಫಾರ್ಮ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಡ್ಯೂಟಿ ನೋಡೋಣ. ವಿತಿನ್ 30 days ಪಿ ಐ ಒ ಶುಡ್ ಗಿವ್ ದ ರಿಕ್ವೆಸ್ಟ್ ಇನ್ಫಾರ್ಮೇಷನ್ ರಿಸಿಪ್ಟ್ ಫ್ರಮ್ ದ ಪೇಮೆಂಟ್ ಆಫ್ ಸಚ್ ಫೀಸ್ ಆರ್ ರಿಜೆಕ್ಟ್ ದ ರಿಕ್ವೆಸ್ಟ್ ಫಾರ್ ಎನಿ ರೀಸನ್ ಸ್ಪೆಸಿಫೈಡ್ ಇನ್ ಸೆಕ್ಷನ್ 8 and ಸೆಕ್ಷನ್ 9. 30 days ಒಳಗಡೆ ಪಿ ಐ ಒ ಇನ್ಫಾರ್ಮೇಷನ್ನ ಕೊಡಬೇಕು ಸಿಟಿಸನ್ಗೆ. ಕೊಟ್ಟಿಲ್ಲ ಅಂದರೆ ಏನಾದ್ರು ರಿಕ್ವೆಸ್ಟೆಡ್ ರೀಸನ್ನು ಸೆಕ್ಷನ್ 8 ಮತ್ತು ಸೆಕ್ಷನ್ 9 ಮೆನ್ಷನ್ ಆಗಿದ್ದರೆ ಆವಾಗ ರಿಜೆಕ್ಟ್ ಮಾಡಬೇಕು ಅವ್ರ ರಿಕ್ವೆಸ್ಟ್ನ ಅಂತ ಕೊಟ್ಟಿದ್ದಾರೆ ಇದ್ರೊಳಗೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇನ್ಫಾರ್ಮೇಷನ್ ರಿಕ್ವೆಸ್ಟೆಡ್ ಫಾರ್ ದ ಕನ್ಸರ್ನ್ ಆಫ್ ಲೈಫ್ ಆ್ಯಂಡ್ ಲಿಬರ್ಟಿ ಆಫ್ ಎ ಪರ್ಸನ್. ಇನ್ಫಾರ್ಮೇಷನ್ ಶಾಲ್ ಬಿ ಪ್ರೊವೈಡೆಡ್ ವಿತಿನ್ ದ ಲೈಫ್ ಆ್ಯಂಡ್ ಲಿಬರ್ಟಿ ಆಗಿದೆ 48 hours ಇನ್ಫಾರ್ಮೇಷನ್ ಕೊಡಬೇಕು. ಇಲ್ಲಿ ಏನಂತ ಇದು ಸೆಂಟೆನ್ಸ್ ರೀತಿ ಇದೆ, ನಾನು ಆಗಲೇ ಚಾರ್ಟಲ್ಲಿ ಹೇಳಿದ್ದೆ, ಇದು ಆಲ್ಮೋಸ್ಟ್ ಇಲ್ಲಿ ಅದೇ ಸೇಮ್ ಇರುತ್ತೆ. ಓಕೆನಾ. Okay, if the PIO fails to give a decision on requested within the period specified, he shall be deemed to have a refusal of request. ಏನಾದ್ರು ರಿಕ್ವೆಸ್ಟ್ ಮಾಡಿದ್ದು ಆ ಪೀರಿಯಡಲ್ಲಿ ಬಂದಿಲ್ಲ ಅಂದರೆ ಡೀಮ್ ರೆಫ್ಯೂಸಲ್ ಅಂತ ಆಫ್ ರಿಕ್ವೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಬಂದು ವೇರ್ ದ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ದ PIO ಶಾಲ್ ಕಮ್ಯುನಿಕೇಟ್ ದ ಟು ದ ರಿಕ್ವೆಸ್ಟರ್. ಏನಾದ್ರು ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರಿಜೆಕ್ಟ್ ಆಗಿರುತ್ತಲ್ಲ ಇನ್ಫಾರ್ಮೇಷನು, ಆವಾಗ ಏನೇನು ವಿಷಯನ ಪಿ ಐ ಒ ರಿಜಿಸ್ಟರ್ ಹತ್ರ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಎಂತಕ್ಕೆ ರೀಸನ್ಗೆ ರಿಜೆಕ್ಟ್ ಆಗಿದೆ ಅಂತ ಕಮ್ಯುನಿಕೇಟ್ ಮಾಡಬೇಕು. ಆಮೇಲೆ ದ ಪೀರಿಯಡ್ ವಿತಿನ್ ವಿಚ್ ಅಪೀಲ್ ಅಗೇನ್ಸ್ಟ್ ದ ಸಚ್ ರಿಜೆಕ್ಷನ್ ಕ್ಯಾನ್ ಬಿ ಪ್ರಿಫರ್ಡ್. ಇವಾಗ ರಿಜೆಕ್ಟ್ ಆಗಿದೆ ಅಲ್ವಾ, ಇದಾದ್ಮೇಲೆ ನೀವು ಅದಕ್ಕೆ ಅಪೀಲ್ ಹಾಕಬೇಕು ಅಂದರೆ ಯಾವ ಟೈಮಲ್ಲಿ ನೀವು ಅಪೀಲ್ ಹಾಕಬೇಕು ಅಂತ ಅವರು ಮೆನ್ಷನ್ ಮಾಡಿರ್ತಾರೆ. ಮತ್ತು ದ ಪರ್ಟಿಕ್ಯುಲರ್ ಆಫ್ ಅಪೀಲ್ಡ್ ಅಥಾರಿಟಿ, ಯಾರು ಈ ಡಿಸಿಷನ್ ಎಲ್ಲ ಇದು ಮಾಡಿರ್ತಾರಲ್ಲ ಆ ಅಥಾರಿಟಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಇದನ್ನು ಸಪ್ರೇಟ್ ಕ್ವಶನ್ ಆಗು ಕೂಡ ಕೊಡ್ತಾರೆ. ಓಕೆನಾ. ಇಫ್ ದ ಅಲೋಯಿಂಗ್ ಪಾರ್ಷಿಯಲ್ ಆಕ್ಸಿಸ್ ದ PIO ಶಾಲ್ ಗಿವ್ ಎ ನೋಟಿಸ್ ಟು ಅಪಾಯಿಂಟ್ ಇನ್ಫಾರ್ಮೇಷನ್. ಏನಂತಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ನ ಕೊಟ್ಟಾಗ PIO ಏನೇನು ಮೆನ್ಷನ್ ಮಾಡಬೇಕು ಅಂತ ಅಂದರೆ, ಅಫ್ಕೋರ್ಸ್ ಅವ್ರಿಗೆ ಮೆನ್ಷನ್ ಮಾಡಬೇಕು ನಾವು ಅರ್ಧ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ದ ಓನ್ಲಿ ಪಾರ್ಟ್ ಆಫ್ ದ ರೆಕಾರ್ಡೆಡ್ ರಿಕ್ವೆಸ್ಟ್ ಈಸ್ ಬೀಯಿಂಗ್ ಪ್ರೊವೈಡೆಡ್, ಅರ್ಧ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅಂತ. ರೀಸನ್ ಫಾರ್ ದ ಡಿಸಿಷನ್, ಏನಕ್ಕೆ ಅರ್ಧ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ನೇಮ್ ಆ್ಯಂಡ್ ಡೆಸಿಗ್ನೇಷನ್ ಆಫ್ ದ ಪರ್ಸನ್, ನಿಮ್ಗೆ ಅರ್ಧ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೋ ಅವ್ರದ್ದು ಡೆಸಿಗ್ನೇಷನ್ ಏನು, ಅವ್ರ ನೇಮ್ ಏನು ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ದ ಡೀಟೇಲ್ಸ್ ಆ್ಯಂಡ್ ಫೀಸ್ ಕ್ಯಾಲ್ಕುಲೇಟೆಡ್, ನಿಮ್ಮ ಪೂರ್ತಿ ಇನ್ಫಾರ್ಮೇಷನ್ಗೆ ಎಷ್ಟು ಫೀಸ್ ಕಟ್ಟಬೇಕು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ನೀವು ಫಸ್ಟೇ ಕಟ್ಟಿಸ್ಕೊಂಡಿರ್ತಾರೆ. ಆಮೇಲೆ ನಿಮ್ಗೆ ಅರ್ಧ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಇವಾಗ ಅರ್ಧ ಇನ್ಫಾರ್ಮೇಷನ್ಗೆ ಎಷ್ಟು ಫೀಸ್ ಬೇಕು ಅಂತ, ಅಂದರೆ ರೀಫಂಡ್ ಏನಾದ್ರು ಮಾಡೋಕ್ಕಿತ್ತು ಅಂದರೆ ರೀಫಂಡ್ ಮಾಡಿ ಇಷ್ಟಾಗಿದೆ ನಿಮ್ಮ ಅಮೌಂಟ್ನ ಅಂತ ಡೀಟೇಲ್ ಆಗಿ ಕೊಡ್ತಾರೆ. ಓಕೆನಾ. ಹರ್ ಇಸ್ ರೈಟ್ಸ್ ವಿತ್ ರೆಸ್ಪೆಕ್ಟ್ ಟು ನಾನ್ ಡಿಸ್ಕ್ಲೋಸಬಲ್ ಪಾರ್ಟ್ ಆಫ್ ಇನ್ಫಾರ್ಮೇಷನ್. ಅವರಿಬ್ಬರು ಯಾರು ಅಪ್ಲೈ ಮಾಡ್ತಾರೋ ಅವ್ರ ರೈಟ್ಸ್ ಏನು, ವಿತ್ ರೆಸ್ಪೆಕ್ಟ್ ಟು ಏನು ಡಿಸ್ಕ್ಲೋಸ್ ಮಾಡಿಲ್ವೋ ಆ ಇನ್ಫಾರ್ಮೇಷನ್ಗೆ ಏನು ರೈಟ್ಸ್ ಇದೆ ಅವ್ರಿಗೆ ಅಂತ ಇದು ಮಾಡಿರ್ತಾರೆ. ಓಕೆನಾ. ಅಲ್ಲಿಗೆ ಆ ಪಾಯಿಂಟ್ ಮುಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದ ಇನ್ಫಾರ್ಮೇಷನ್ ಸ್ಲಾಟೆಡ್ ಹ್ಯಾಸ್ ಬಿನ್ ಸಪ್ಲೈಡ್ ವಿತಿನ್ ದ ಥರ್ಡ್ ಪಾರ್ಟಿ ಟ್ರೀಟೆಡ್ ಆಸ್ ಕಾನ್ಫಿಡೆನ್ಷಿಯಲ್ ಬೈ ದ ಥರ್ಡ್ ಪಾರ್ಟಿ. PIO ಶಾಲ್ ಗಿವನ್ ಎ ರಿಟರ್ನ್ ನೋಟಿಸ್ ಟು ದ ಥರ್ಡ್ ಪಾರ್ಟಿ ವಿತಿನ್ 5 days ಟು ದ. ಇದೇನಂತ ಅಂದರೆ ನಾನು ಹೇಳಿದ್ನಲ್ವ, PIO ಪಬ್ಲಿಕ್ ಅಥಾರಿಟೀಸ್ಗೆ, ಈ ಪಾಯಿಂಟಲ್ಲಿ ನೋಡಿ PIO ಪಬ್ಲಿಕ್ ಅಥಾರಿಟೀಸ್ಗೆ 5 days ಒಳಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಅಂತ. ಆ ಪಾಯಿಂಟೇ ಇಲ್ಲಿ ರಿಪೀಟ್ ಆಗಿರುವಂಥದ್ದು. ಮತ್ತು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಮಸ್ಟ್ ಗಿವ್ ಎ ಚಾನ್ಸ್ ಟು ಮೇಕ್ ಎ ರೆಪ್ರೆಸೆಂಟೇಷನ್ ಬಿಟ್ವೀನ್ PIO ವಿತಿನ್ ಎ 10 days
ದ ಡೇಟ್ ಆಫ್ ರಿಸಿಪಿಯೆಂಟ್ ಸಚ್ ನೋಟಿಸ್. ಇದು ಯಾವುದು ಪಾಯಿಂಟ್ ಅಂದರೆ 6th ಪಾಯಿಂಟ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು. ಇಲ್ಲಿ ಓತ್ ಪಾಯಿಂಟ್ ಬಂದ್ಬಿಟ್ಟು 4th ಪಾಯಿಂಟು, ಈ ಪಾಯಿಂಟ್ ಬಂದ್ಬಿಟ್ಟು 6th ಪಾಯಿಂಟ್ನೇ ಎಕ್ಸ್ಪ್ಲೈನ್ ರೀತಿ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ಇಲ್ಲಿಗೆ 3rd ಕ್ವಶನ್ ಮುಗಿಯುತ್ತೆ, ಅದು 8 ಮಾರ್ಕ್ಸ್ ಕೇಳೋ ಕ್ವಶನು. ನೆಕ್ಸ್ಟ್ ನಾನು ಇಷ್ಟೊತ್ತಂಗೆ ಹೇಳ್ತಿದ್ದೆ ಸೆಕ್ಷನ್ 8 ಮತ್ತು ಸೆಕ್ಷನ್ 9 ಇನ್ಫಾರ್ಮೇಷನ್ನ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಇನ್ಫಾರ್ಮೇಷನ್ನ ಕೊಡೋಕ್ಕಾಗಲ್ಲ ಅವರು ಅಂತ. ಅದ್ರೊಳಗೆ ಏನೇನಿದೆ ಅನ್ನೋದೇ 4th ಕ್ವಶನ್ಗೆ ಆನ್ಸರ್ ಆಯಿತಾ. ದ ಇನ್ಫಾರ್ಮೇಷನ್ ರಿಸೀವ್ಡ್ ಕಾನ್ಫಿಡೆನ್ಸ್ ಫ್ರಮ್ ದ ಫಾರಿನ್ ಗೌರ್ಮೆಂಟು ನಿಮಗೆ ಯಾವುದೋ ಇನ್ಫಾರ್ಮೇಷನ್ನ ಕಾನ್ಫಿಡೆನ್ಷಿಯಲ್ ಅಂತ ಹೇಳಿ ಕೊಟ್ಟಿದ್ರೆ ಅದನ್ನು ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ. ವೇರ್ ದ ಇನ್ಫಾರ್ಮೇಷನ್ ಡಿಸ್ಕ್ಲೋಸ್ ಅಫೆಕ್ಟ್ಸ್ ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ಸೆಕ್ಯೂರಿಟಿ ಆರ್ ಸ್ಟ್ರಾಟಜಿ ರಿಲೇಷನ್ ಬಿಟ್ವೀನ್ ಫಾರಿನ್ ಸ್ಟೇಟ್ಸ್. ಅಂದರೆ ನಿಮ್ಮ ಸ್ಟೇಟ್ಗೂ ಮತ್ತು ಬೇರೆ ಸ್ಟೇಟ್ಗೂ ರಿಲೇಷನ್ಶಿಪ್ ಹಾಳಾಗೋವಂಥದ್ದು, ಅಥವಾ ಫಾರಿನ್ ಕಂಟ್ರಿಗೂ ನಿಮ್ಮ ಕಂಟ್ರಿಗೂ ರಿಲೇಷನ್ಶಿಪ್ ಹಾಳಾಗೋವಂಥದ್ದು, ಅಥವಾ ಸಾವರ್ನಿಟಿ ಅಥವಾ ಇಂಟಿಗ್ರಿಟಿ ಆಫ್ ಇಂಡಿಯಾ ಹಾಳು ಮಾಡುವಂಥ ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ದ ಇನ್ಫಾರ್ಮೇಷನ್ ವಿಚ್ ಹ್ಯಾಸ್ ಬಿನ್ ಎಕ್ಸ್ಪ್ರೆಸ್ಲಿವ್ಲಿ ಫಾರ್ಬಿಡನ್ ಫ್ರಮ್ ಎನಿ ಕೋರ್ಟ್ ಆರ್ ಟ್ರೈಬ್ಯುನಲ್. ಏನಂತಂದರೆ ಕೋರ್ಟಲ್ಲಿ ಡಿಸಿಷನ್ ಇನ್ನೂ ತೊಗೊಂಡಿರಲ್ಲ, ಆಗ ಕೋರ್ಟ್ ಹೇಳುತ್ತೆ ಈ ಇನ್ಫಾರ್ಮೇಷನ್ನ ಯಾರಿಗೂ ಕೊಡೋಂಗಿಲ್ಲ, ಎಲ್ಲೂ ನ್ಯೂಸಲ್ಲಿ ಆಗಲಿ ಏನೂ ಮಾಡೋಂಗಿಲ್ಲ, ಎಲ್ಲೂ ಆಚೆ ಹೇಳೋಂಗಿಲ್ಲ, ಎಲ್ಲೂ ಇನ್ಫಾರ್ಮೇಷನ್ ಕೊಡೋಂಗಿಲ್ಲ ಅಂತ ಆ ಕೋರ್ಟ್ ಹೇಳಿದ ಇನ್ಫಾರ್ಮೇಷನ್ನ ಕೊಡೋ ಹಾಗೆ ಇಲ್ಲ. ಓಕೆನಾ. ಇನ್ಫಾರ್ಮೇಷನ್ ಇನ್ಕ್ಲೂಡ್ಸ್ ಕಮರ್ಷಿಯಲ್ ಕಾನ್ಫಿಡೆನ್ಸ್, ಸ್ಟೇಟ್ ಸೀಕ್ರೆಟ್ ಆರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅನ್ಲೆಸ್ ದ ಲಾರ್ಜ್ ಪಬ್ಲಿಕ್ ಇಂಟ್ರೆಸ್ಟ್. ಏನಂತಂದರೆ ಒಂದು ತುಂಬ ಚೆನ್ನಾಗಿ ಟ್ರೇಡ್ನ ಮಾಡ್ತಾ ಇರುತ್ತೆ, ಅವ್ರದ್ದು ಟ್ರೇಡ್ ಸೀಕ್ರೆಟ್ನೆಲ್ಲ ಅಂದರೆ ಗೌರ್ಮೆಂಟಲ್ಲಿ ತುಂಬ ಚೆನ್ನಾಗಿ ಅವರು ಟ್ರೇಡ್ನೆಲ್ಲ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಅವ್ರದ್ದು ಟ್ರೇಡ್ ಸೀಕ್ರೆಟ್ನ ಇವರು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಮತ್ತು ಕಮರ್ಷಿಯಲ್ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಎಲ್ಲ ಇರ್ತಲ್ಲ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಬಗ್ಗೆನೂ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಓಕೆನಾ. ಇನ್ಫಾರ್ಮೇಷನ್ ದಟ್ ಡಿಸ್ಕ್ಲೋಸ್ ವಿಚ್ ಎಂಡೇಂಜರ್ ಲೈಫ್ ಆ್ಯಂಡ್ ಫಿಸಿಕಲ್ ಸೇಫ್ಟಿ ಆಫ್ ಎನಿ ಪರ್ಸನ್. ನೀವು ಯಾವುದೋ ಒಂದು RTI ಇದು ಇನ್ಫಾರ್ಮೇಷನ್ನ ಕೊಟ್ಟಾಗ ಯಾರ್ದೋ ಒಬ್ರು ಲೈಫ್ ಪ್ರಶ್ನೆ, ಅವ್ರಿಗೆ ಜೀವ ಹೋಗೋ ಥರ ಇನ್ಫಾರ್ಮೇಷನ್ ಏನಾದ್ರು ನೀವು ಕೊಟ್ಟರೆ ಆವಾಗ ಅದನ್ನು ಕೊಡೋಂಗಿಲ್ಲ. ಓಕೆನಾ. ಯಾವುದೇ ಪರ್ಸನ್ ಸೇಫ್ಟಿಗೆ ವಿರುದ್ಧವಾಗಿರೋ ಇನ್ಫಾರ್ಮೇಷನ್ನ ನೀವು ಕೊಡೋಂಗಿಲ್ಲ. ಓಕೆನಾ. ನೆಕ್ಸ್ಟು ದ ಪರ್ಸನಲ್ ಇನ್ಫಾರ್ಮೇಷನ್ ವಿಚ್ ವುಡ್ ಅಫೆಕ್ಟ್ ಪ್ರೈವಸಿ ಅಂಡರ್ ಲಾರ್ಜ್ ಪಬ್ಲಿಕ್ ಇಂಟ್ರೆಸ್ಟ್ ಜಸ್ಟಿಫೈ ಇಟ್. ಏನಂತಂದರೆ ಯಾರ್ದೋ ಒಬ್ರದ್ದು ಪರ್ಸ್ನಲ್ ಇನ್ಫಾರ್ಮೇಷನ್ನ ನೀವು ಕೊಡೋ ಹಾಗಿಲ್ಲ, ಅವ್ರ ಪ್ರೈವಸಿನ ಹಾಳು ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಮುಂಚೆ ಯಾವುದೋ ಒಂದು RTI ಇದು ಮಾಡಿದ್ರು, ಮೋದಿ ಅವ್ರದ್ದು ಸ್ಕೂಲ್ ಪಾಸ್ಔಟ್ ಅದೆಲ್ಲ ಏನು ಅಂತ ಕೇಳಿದ್ರು, ಆವಾಗ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ, ಅವ್ರಿಗೆ ಪೆನಾಲ್ಟಿ ಕೂಡ ಬಿದ್ದಿತ್ತು. ಆ ಥರ ಪರ್ಸ್ನಲ್ ಇನ್ಫಾರ್ಮೇಷನ್ನ ಕೊಡೋ ಹಾಗಿಲ್ಲ. ಓಕೆನಾ. ಅದನ್ನು ಕೊಡೋದಿಲ್ಲ. ಇಲ್ಲಿಗೆ 4th ಕ್ವಶನ್ ಮುಗೀತು. ನೆಕ್ಸ್ಟ್ ಏನು ನೋಡ್ತಿದ್ದೀವಿ ಅಂದರೆ, ಆಗಲೇ ನಾನು ಅಪೀಲು CICಗೆ SICಗೆ ಮಾಡ್ಬೋದು ಅಂತ ಹೇಳಿದ್ನಲ್ವ, ಅದ್ರದ್ದು CICದು SICದು ಡಿಫ್ರೆನ್ಸ್ನ ನಾವು ನೋಡ್ತಾ ಇದ್ದೀವಿ. ಇದರೊಳಗೆ ಡಿಫ್ರೆನ್ಸ್ ಬಿಟ್ವೀನ್ CIC ಮತ್ತು SIC, ಇದು 5th ಕ್ವಶನ್ ಆಯಿತಾ. ಅಲ್ಲಿ ಲೈನಕ್ಕೆ 4-5 ಕ್ವಶನ್ ಬರೆದಿದೆ, ಅದರೊಳಗೆ ಇದು 5th ಕ್ವಶನ್. ಏನಂತಂದರೆ CIC SIC ಫಸ್ಟು ಇದು ಎಸ್ಟಾಬ್ಲಿಷ್ ಮಾಡಿದ್ದು CICನ ಸೆಂಟ್ರಲ್ ಗೌರ್ಮೆಂಟ್, SICನ ಸ್ಟೇಟ್ ಗೌರ್ಮೆಂಟ್. ಇದು ಮೀನಿಂಗ್ ಬಂದ್ಬಿಟ್ಟು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತ, ಇದ್ರದ್ದು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಅಂತ. ಇದರ ಹೆಡ್ ಕ್ವಾರ್ಟರು CICದು ಹೆಡ್ ಕ್ವಾರ್ಟರು ಡೆಲ್ಲಿ ಲೊಕೇಟ್ ಆಗಿರುತ್ತೆ. SICದು ಹೆಡ್ ಕ್ವಾರ್ಟರು ಈಚ್ ಆ್ಯಂಡ್ ಎವ್ರಿ ಸ್ಟೇಟಲ್ಲಿ ಲೊಕೇಟ್ ಆಗಿರುತ್ತೆ, ವೇರ್ ಗೌರ್ಮೆಂಟ್ ಟೇಕ್ ದ ಡಿಸಿಷನ್. ಅವ್ರಿಗೆ ಬೇಕಿದ್ರೆ ಅಲ್ಲಿ ಎಲ್ಲ ಸ್ಟೇಟಲ್ಲಿ ಇದು ಮಾಡ್ಬೋದು, ಕೆಲವು ಸ್ಟೇಟಲ್ಲಿ ಮಾಡ್ತೀನಿ ಇರ್ಬೋದು. ಓಕೆನಾ. ಇದರೊಳಗೆ ಒಂದು ಸೆಂಟ್ರಲ್ ಚೀಫ್ ಕಮಿಷನರ್ ಅಂತ ಇರ್ತಾರೆ, ಆಮೇಲೆ ಲೆಸ್ ದ್ಯಾನ್ 10 ಅದರ್ ಇನ್ಫಾರ್ಮೇಷನ್ ಕಮಿಷನರ್ ಇರ್ತಾರೆ. ಓಕೆನಾ. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರು ಲೆಸ್ ದ್ಯಾನ್ 10 ಇರ್ತಾರೆ. ಇದ್ರೊಳಗೂ ಅಷ್ಟೇ ಒಂದು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಇರ್ತಾರೆ, ಲೆಸ್ ದ್ಯಾನ್ 10 ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಇರ್ತಾರೆ. ಇದು ಚೀಫು, ಇದು ಸ್ಟೇಟು ಇನ್ಫಾರ್ಮೇಷನ್ ಕಮಿಷನರ್. ಇವರು ಹೆಡ್ ಥರ, ಇವರು ಅವ್ರ ಕೆಳಗಡೆ ಬರುವಂಥವ್ರು. ಓಕೆನಾ. ಇವ್ರನ್ನೆಲ್ಲ ಯಾರು ಅಪಾಯಿಂಟ್ ಮಾಡ್ತಾರೆ? ಫಸ್ಟ್ ಇದನ್ನ ಸೆಂಟ್ರಲ್ದನ್ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ವಿತ್ ದ ರೆಕಮೆಂಡೇಶನ್ ಆಫ್ PMದು ರೆಕಮೆಂಡೇಶನಲ್ಲಿ ಅಪಾಯಿಂಟ್ ಮಾಡ್ತಾರೆ. ವೇರ್ ದ PM ಹೂ ಇಸ್ ದ ಚೇರ್ಮನ್ ಒಂದರೊಳಗೆ ಆಫ್ ದ ಕಮಿಟಿ, ಒಂದು ಕಮಿಟಿ ಫಾರ್ಮ್ ಮಾಡಿ ಅದರೊಳಗೆ PM ಚೇರ್ಮನ್ ಆಗಿರ್ತಾರೆ. ಅದರ್ ಮೆಂಬರ್ ಇನ್ಕ್ಲೂಡ್ ದ ಲೀಡರ್ ಆಫ್ ದ ಅಪೋಸಿಷನ್ ಪಾರ್ಟಿ ಇನ್ ಲೋಕಸಭಾದಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಇರ್ತಾರಲ್ಲ ಅವನು ಇರ್ತಾನೆ. ಜೊತೆಗೆ 1 ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ನಾಮಿನೇಟೆಡ್ ಬೈ PM ನಾಮಿನೇಟ್ ಮಾಡಿರೋ ಒಂದು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ಇರ್ತಾನೆ. ಅಲ್ಲಿ ಅಲ್ಲಿ ಅಪಾಯಿಂಟ್ ಮಾಡ್ತಾರೆ ಇವ್ರನ್ನೆಲ್ಲ. ಇದರೊಳಗೆ
ಸ್ಟೇಟ್ ಗೌರ್ಮೆಂಟಲ್ಲಿ ಗವರ್ನರ್ ಅಪಾಯಿಂಟ್ ಮಾಡುವಂಥದ್ದು. ರೆಕಮೆಂಡೇಶನ್ CM ಮಾಡೋದು, ವೇರ್ ದ CM ಹೂ ಇಸ್ ಅ ಚೇರ್ಮನ್ ಆಫ್ ದ ಕಮಿಟಿ. ಒಂದು ಕಮಿಟಿಯಲ್ಲಿ ಚೇರ್ಮನ್ CM ಆಗಿರ್ತಾರೆ. ಅದರೊಳಗೆ ಅದರ್ ಮೆಂಬರ್ ಇನ್ಕ್ಲೂಡೆಡ್ ದ ಲೀಡರ್ ಆಫ್ ದ ಆಪೋಸಿಟ್ ಪಾರ್ಟಿ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಆಪೋಸಿಟ್ ಪಾರ್ಟಿದು ಲೀಡರ್ ಇರ್ತಾರಲ್ಲ ಅವರೊಬ್ಬರು, ಮತ್ತು 1 ಕ್ಯಾಬಿನೆಟ್ ಮಿನಿಸ್ಟರ್ ನಾಮಿನೇಟೆಡ್ ಬೈ CM ನಾಮಿನೇಟ್ ಮಾಡಿರೋ ಒಂದು ಕ್ಯಾಬಿನೆಟ್ ಮಿನಿಸ್ಟರ್, ಇವ್ರುಗಳು ಅಪಾಯಿಂಟ್ ಮಾಡ್ತಾರೆ. ಓಕೆನಾ. ಟರ್ನೋರ್ ನೋಡೋಣ. ಟೆನ್ಯೂರ್ ಅಂದರೆ ಟೈಮ್ ಪೀರಿಯಡ್. ಓಕೆನಾ. ಎಷ್ಟು ದಿನ ತನಕ ಇವ್ರಿಗೆಲ್ಲ ಎಷ್ಟು ದಿನ ತನಕ ಇರುತ್ತೆ ಅಂತ, ಅಂದರೆ ಎಷ್ಟು ದಿನ ತನಕ ಪವರ್ ಇರುತ್ತೆ ಅಂತ. 5 years ಅಥವಾ ಅವ್ರಿಗೆ 65 years, ಎರಡರಲ್ಲಿ ಯಾವ್ದು ಅರ್ಲಿಯರ್ ಇರುತ್ತೋ ಅಲ್ಲಿ ತನಕ ಇರುತ್ತೆ. ಈ ಸ್ಟೇಟಲ್ಲೂ ಅಷ್ಟೇ 5 years ಅಥವಾ 65 years ವಿಚ್ ಈಸ್ ಅರ್ಲಿಯರ್. ಓಕೆನಾ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಏನು ಅಂತಂದರೆ ಸ್ಯಾಲ್ರಿ ಬಂದ್ಬಿಟ್ಟು ಸೆಂಟ್ರಲ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ದು ಈಕ್ವಲ್ ಟು ಚೀಫ್ ಎಲೆಕ್ಷನ್ ಕಮಿಷನರ್ ಸ್ಯಾಲ್ರಿ ಮತ್ತು ಸೆಂಟ್ರಲ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ದು ಸ್ಯಾಲ್ರಿ ಸೇಮ್ ಇರುತ್ತೆ. ಮತ್ತು ಇನ್ಫಾರ್ಮೇಷನ್ ಕಮಿಷನರ್ದು ಸ್ಯಾಲ್ರಿ ಈಕ್ವಲ್ ಟು ಎಲೆಕ್ಷನ್ ಕಮಿಷನರ್, ಇನ್ಫಾರ್ಮೇಷನ್ ಕಮಿಷನರ್ದು ಸ್ಯಾಲ್ರಿ ಎಲೆಕ್ಷನ್ ಕಮಿಷನರ್ ಅವ್ರದ್ದು ಸ್ಯಾಲ್ರಿ ಸೇಮ್ ಇರುತ್ತೆ. ಓಕೆನಾ. ಸ್ಟೇಟಲ್ಲಿ ನೋಡೋದಾದರೆ ಸ್ಯಾಲ್ರಿ ಆಫ್ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಈಕ್ವಲ್ ಟು ಸ್ಟೇಟ್ ಎಲೆಕ್ಷನ್ ಕಮಿಷನರ್ದು ಮತ್ತು ಚೀಫ್ ಇನ್ಫಾರ್ಮೇಷನ್ ಸ್ಟೇಟ್ದು ಈಕ್ವಲ್ ಇರುತ್ತೆ. ಮತ್ತು ಅದರ್ಸ್ SIC ಈಕ್ವಲ್ ಟು ಚೀಫ್ ಸೆಕ್ರೆಟರಿ ಆಫ್ ದ ಸ್ಟೇಟ್, ಅವ್ರದ್ದು ಸ್ಯಾಲ್ರಿ ಈಕ್ವಲ್ ಇರುತ್ತೆ. ಇದು ಡಿಫ್ರೆನ್ಷಿಯೇಟ್ ಬಿಟ್ವೀನ್ SIC ಮತ್ತು CIC. ಓಕೆನಾ. ಈಗ ಲಾಸ್ಟ್ ಒಂದೇ ಒಂದು ಕ್ವಶನ್ ಬೇಕಿದೆ. ಆ ಕ್ವಶನ್ ಬಂದ್ಬಿಟ್ಟು ಈ ಬುಕ್ಕಲ್ಲಿ ಇದೆ, ಅದನ್ನು ನಾನು ನೀಟಾಗಿ ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನಂತ ಅಂದರೆ ಅಪ್ಲಿಕೇಶನ್ ಫಾರ್ ಪಬ್ಲಿಕ್ ಅಥಾರಿಟಿ ಅಂಡರ್ RTI ಆ್ಯಕ್ಟ್. RTI ಆ್ಯಕ್ಟಲ್ಲಿ ಏನೇನು ಕೊಡಲೇಬೇಕು ಇನ್ಫಾರ್ಮೇಷನು ಪಬ್ಲಿಕ್ ಅಥಾರಿಟಿ ಅನ್ನೋದು. ಫಸ್ಟು ದ ಪರ್ಟಿಕ್ಯುಲರ್ ಆಫ್ ಇಟ್ಸ್ ಆರ್ಗನೈಸೇಷನ್ ಫಂಕ್ಷನ್ ಆ್ಯಂಡ್ ಡ್ಯೂಟೀಸು, ಆ ಆರ್ಗನೈಸೇಷನ್ದು ಫಂಕ್ಷನು ಡ್ಯೂಟೀಸು ಅದೆಲ್ಲ ಕೊಡಲೇಬೇಕಾಗುತ್ತೆ. ದ ಪವರ್ ಆ್ಯಂಡ್ ಡ್ಯೂಟೀಸ್ ಆಫ್ ಇಟ್ಸ್ ಆಫೀಸರ್ ಆ್ಯಂಡ್ ಎಂಪ್ಲಾಯೀಸ್ದು ಮತ್ತು ಆಫೀಸರ್ದು ಏನೇನು ಪವರು ಮತ್ತು ಡ್ಯೂಟೀಸ್ ಇದೆ ಅದೆಲ್ಲ ಕೊಡಬೇಕಾಗತ್ತೆ. ದ ಪ್ರೊಸೀಜರ್ ಫಾಲೋಡ್ ಟು ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಇನ್ಕ್ಲೂಡ್ಸ್ ಚಾನಲ್ಸ್ ಆಫ್ ಸೂಪರ್ವಿಷನ್ ಆ್ಯಂಡ್ ಅಕೌಂಟಬಿಲಿಟಿ. ಯಾವ ಥರ ಇವರು ಡಿಸಿಷನ್ ತೊಗೊತಾರೆ, ಇದನ್ನ ಮೇಯ್ನಾಗಿ ಇಟ್ಕೊಂಡು ಡಿಸಿಷನ್ ತೊಗೊತಾರೆ, ಮತ್ತು ಇದ್ರೊಳಗೆ ಸೂಪರ್ವೈಸರ್ ಯಾರು, ಅಕೌಂಟಬಿಲಿಟಿ ಏನು ಅಂತೆಲ್ಲ ತಿಳ್ಕೊಳ್ಳೋವಂಥದ್ದು. ಇದ್ರೊಳಗೆ ಆ್ಯಕ್ಚುಲಿ ತುಂಬ ಪಾಯಿಂಟ್ಸ್ ಇದೆ ಆಯಿತಾ. ಅದ್ರೊಳಗೆ ನೀವು 6 ಕಲ್ತರೆ ಸಾಕು. ಅದಕ್ಕೆ ನಾನು ಈಸಿ ಆಗಿರೋದನ್ನ ಮಾರ್ಕ್ ಮಾಡ್ಕೊಂಡು ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇನ್ಸ್ಟ್ರಕ್ಟೆಡ್ ದ ರೂಲ್ಸು, ರೆಗ್ಯುಲೇಷನ್ಸು, ಇನ್ಸ್ಟ್ರಕ್ಷನು, ಮ್ಯಾನ್ಯುವಲ್ಸು ಆ್ಯಂಡ್ ರೆಕಾರ್ಡ್ಸ್ ಯೂಸ್ಡ್ ಬೈ ದ ಇಟ್ಸ್ ಎಂಪ್ಲಾಯಿ ಫಾರ್ ದ ಡಿಸ್ಚಾರ್ಜಿಂಗ್ ಇಟ್ಸ್ ಫಂಕ್ಷನ್ನ ಡಿಸ್ಚಾರ್ಜ್ ಮಾಡೋಕ್ಕೆ ಹೋಗುವಾಗ ಯಾವ್ದಾದ್ರು ರೂಲ್ಸು, ರೆಗ್ಯುಲೇಷನು, ಇನ್ಸ್ಟ್ರಕ್ಷನು ಅವ್ರು ಫಾಲೋ ಮಾಡ್ತಾರೋ ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ ಪಬ್ಲಿಕ್. The monthly remuneration received by each of its officer and employees include the system of compensation as provided in its regulation ಅಲ್ಲಿ ಪ್ರೊವೈಡ್ ಮಾಡಿರ್ತಾರಲ್ಲ ಅದ್ರ ಪ್ರಕಾರ ಮಂತ್ಲಿ ರೆಮ್ಯುನರೇಷನು ಮತ್ತು ಏನೇನು ಆಫೀಸರ್ಗೆ ಮತ್ತು ಎಂಪ್ಲಾಯಿ ಕೊಟ್ಟಿದ್ದಾರೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ದ ಮ್ಯಾನರ್ ಆಫ್ ಎಕ್ಸಿಕ್ಯೂಷನ್ ಆಫ್ ಸಬ್ಸಿಡಿ ಪ್ರೋಗ್ರಾಮ್ಸ್ ಇನ್ಕ್ಲೂಡಿಂಗ್ ದ ಅಮೌಂಟ್ ಅಲಾಟೆಡ್ ಆ್ಯಂಡ್ ದ ಡೀಟೇಲ್ ಆಫ್ ಬೆನಿಫಿಷರಿ ಸಚ್ ಪ್ರೋಗ್ರಾಮ್ಸ್. ಈ ಸಬ್ಸಿಡರಿ ಪ್ರೋಗ್ರಾಮ್ಗೆ ಎಷ್ಟು ಅಮೌಂಟ್ ಅವ್ರನ್ನ ಇಟ್ಟಿದ್ದಾರೆ, ಅವ್ರಿಗೆ ಯಾರ್ಯಾರು ಎಷ್ಟು ಅಲಾಟ್ ಮಾಡ್ತಿದ್ದಾರೆ, ಎಷ್ಟು ಅಮೌಂಟ್ನ, ಯಾವ ಥರ ಇವ್ರ ಸ್ಕೀಮ್ ಇದೆ ಇವ್ರದ್ದು, ಮತ್ತು ಯಾರ್ಯಾರು ಬೆನಿಫಿಟ್ ಆಗ್ತಾರೆ ಅದರಿಂದ, ಆ ಪ್ರೋಗ್ರಾಮಿಂದ ಯಾರ್ಯಾರು ಬೆನಿಫಿಟ್ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. The name and designation and the other particulars of the public information officer. Every ಪಬ್ಲಿಕ್ ಅಥಾರಿಟಿಲೂ ಒಬ್ಬ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ದು ಇಟ್ಕೊಂಡಿರ್ತಾರೆ ಅವರು, ಅಂದರೆ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ. ಅವ್ರದ್ದು ನೇಮು, ಡಿಸಿಗ್ನೇಷನ್ ಏನು, ಅವ್ರದ್ದು ಅದರ್ ಪರ್ಟಿಕ್ಯುಲರ್ಸ್ನ ಇವರು ಇದು ಮಾಡಬೇಕಾಗುತ್ತೆ. ಇಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.